ನಮಸ್ಕಾರ, NMC ವಾರ್ತೆಗಳಿಗೆ ಸ್ವಾಗತ. ನಾನು ಮಿಥುನ್ ಗುಂಪಲ. ಈಗ ಹೆಡ್ಲೈನ್ಸ್. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ದೌರ್ಜನ್ಯ ತಡೆ ಸಭೆ. ಬಂಟ್ವಾಳದ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ದಲಿತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಕಣ್ತೆರೆಸಿದ ದಲಿತ ಮುಖಂಡರು. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದಿಂದ ಚೆಲ್ಲಾಟ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಸರ್ಕಾರದಿಂದ ಜಿಲ್ಲೆಗೆ ಅನ್ಯಾಯ. ಮಂಗಳೂರಿನಲ್ಲಿ ಬಿ ಜನಾರ್ದನ್ ಪೂಜಾರಿ ಹೇಳಿಕೆ. ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆ ದೌರ್ಜನ್ಯ ತಡೆ ಸಭೆಯು ತಹಶೀಲ್ದಾರ್ ಪುರಂದರ್ ಹೆಗ್ಡೆ ನೇತೃತ್ವದಲ್ಲಿ ನಡೆಯಿತು. ಬೀಸ್ ರೋಡಿನ SJSY ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ದೌರ್ಜನ್ಯ ತಡೆ ಸಭೆ ನಡೆಯಿತು. ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಾಮಾಜಿಕವಾಗಿ ದಲಿತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ದಲಿತ ಮುಖಂಡರು ಅಧಿಕಾರಿಗಳ ಕಣ್ತೆರೆಸಿದರು. ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಮಂಜೂರಾಗಿದ್ದರೂ ಗ್ರಾಮ ಪಂಚಾಯತ್ PDO NOC ನೀಡುತ್ತಿಲ್ಲ. ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಅಂಬೇಡ್ಕರ್ ಯಾರು ಎಂದು ಪ್ರಶ್ನಿಸುವ ಅಧಿಕಾರಿಗಳಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ತಾಲೂಕು ಆಡಳಿತ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಮುಖಂಡರು ಆಗ್ರಹಿಸಿದರು. ಗಂಗಾ ಕಲ್ಯಾಣ ಯೋಜನೆಯಡಿ ಮಂಜೂರಾಗಿರುವ ಬೋರ್ವೆಲ್ ತೆಗೆಸಲು ಕಾನೂನಿನ ಕಾರಣವನ್ನೊಡ್ಡಿ ದಲಿತರ ಹಕ್ಕನ್ನು ವಂಚಿಸಲಾಗುತ್ತಿದೆ. ಮಾತ್ರವಲ್ಲದೆ ಈ ಬಗ್ಗೆ ವಿವರ ಕೇಳಲು ಹೋದರೆ ದರ್ಪದಿಂದ ವರ್ತಿಸಿ ಬೆದರಿಕೆ ಒಡ್ಡುವ ಪ್ರಯತ್ನ ನಡೆಸುತ್ತಿದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸುವ ರೀತಿಯಲ್ಲಿ ಬಂಟ್ವಾಳ ಶಿಕ್ಷಣ ಇಲಾಖೆಯ ಅಧಿಕಾರಿಯೊಬ್ಬರು ವರ್ತಿಸಿದ್ದಾರೆ. ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸಭೆಯಲ್ಲಿ ಆಗ್ರಹ ವ್ಯಕ್ತವಾಯಿತು. ಕೆದಿಲ ಗ್ರಾಮದಲ್ಲಿ ಸ್ಮಶಾನಕ್ಕೆ ಗುರುತಿಸುವ ಜಮೀನಿಗೆ ದಾರಿ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ದಲಿತ ಮುಖಂಡರು ತಹಶೀಲ್ದಾರರ ಗಮನ ಸೆಳೆದರು. ಶಾಲೆಯಲ್ಲಿ ಅತ್ಯಧಿಕ ಶುಲ್ಕ ವಸೂಲಿ, ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲದಿರುವುದು, ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಶುಲ್ಕಗಳ ಫಲಕ ಅಳವಡಿಸುವುದು ಮೊದಲಾದ ಬೇಡಿಕೆಗಳನ್ನು ದಲಿತ ಮುಖಂಡರು ಮಂಡಿಸಿದರು. ವಿಶ್ವನಾಥ್ ಚಂತಿಮಾರ್, ಸತೀಶ್ ಅರಳ, ಸುರೇಶ್ ಅರ್ಬಿಗುಡ್ಡೆ, ಬೇಬಿ ಮೈರನ್ ಪಾದೆ, ಲಕ್ಷ್ಮೀ ಮೇರಮಜಲ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿಫ್ರಿಯನ್, ಸಮಾಜ ಕಲ್ಯಾಣಾಧಿಕಾರಿ ಕಾಶಿ ಮೊದಲಾದವರು ಚರ್ಚೆಯಲ್ಲಿ ಪಾಲ್ಗೊಂಡರು. ಇದು ಅವರು DC ಹತ್ರ ಹೋಗಿದ್ದಾರೆ, AC ಸಾಹೇಬ್ರ ಹತ್ರ ಹೋಗಿದ್ದಾರೆ, ಎಲ್ಲ ಹೋಗಿದೆ. ಇಷ್ಟಪಟ್ಟು ಹೋಗ್ತೀರಾ? ಯಾರ ಖಾಸಗಿ ಜಾಗದಲ್ಲಿ ಬಗ್ಗೆ ಮಾಡ್ತೀರಾ? ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಅನ್ಯಾಯ ಮಾಡುತ್ತಿವೆ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ್ ಪೂಜಾರಿ ಆರೋಪಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಜನರ ಪ್ರಾಣ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಕೇಂದ್ರದ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಪ್ರಶ್ನಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತ್ಯೇಕ ತುಳು ರಾಜ್ಯ ಬೇಕೆಂದು ಕರಾವಳಿಯ ಜನರು ಕೇಳುತ್ತಿದ್ದು ಕರ್ನಾಟಕವನ್ನು ಹಾಳು ಮಾಡಲು ಕೇಂದ್ರ ರಾಜ್ಯ ಸರ್ಕಾರ ಹೊರಟಿದೆ ಎಂದು ಪ್ರಶ್ನಿಸಿದರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಕರಾವಳಿಗರನ್ನು ಕೊಲ್ಲುತ್ತಿದ್ದೀರಾ? ಕರಾವಳಿಗರಾದ ನಾವು ಕರ್ನಾಟಕದ ಪ್ರಜೆಗಳಲ್ಲವೇ ಎಂದ ಅವರು, ಎಲ್ಲಾ ಪಕ್ಷದ ಶಾಸಕರು ಸಂಸದರು ಏಕೆ ಮೌನ ತಾಳಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಕರಾವಳಿ ಜನರಿಗೆ ಮೋಸವಾಗಿದ್ದು ಕರಾವಳಿ ರೈತರು ರೈತರಲ್ಲವೇ ಎಂದು ಕರ್ನಾಟಕ ರೈತ ಸಂಘಕ್ಕೆ ಪ್ರಶ್ನಿಸಿದ್ದಾರೆ. ನಾವು ಬಯಲು ಸೀಮೆಯವರಿಗೆ ನೀರು ಕೊಡಬೇಡಿ ಎಂದಿಲ್ಲ, ಆದರೆ ಅವರಿಗೆ ಶಾಶ್ವತ ಪರಿಹಾರ ನೀಡಿ ಎಂದಿದ್ದೇವೆ. ಆದರೆ ಅವರಿಗೆ ಶಾಶ್ವತ ಪರಿಹಾರ ನೀಡಲು ಕರ್ನಾಟಕದಲ್ಲಿ ನೇತ್ರಾವತಿ ನದಿ ಮಾತ್ರವೇ ಇದೆ ಎಂಬುದನ್ನು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆಯನ್ನು ಪ್ರಶ್ನಿಸಿದ ಅವರು, ಸರ್ಕಾರಕ್ಕೆ ಕಣ್ಣಿಲ್ಲವೇ, ಕುರುಡಾಗಿದೆ ಎಂದು ಪ್ರಶ್ನಿಸಿದರು. ನೀವೊಮ್ಮೆ ಕರಾವಳಿಗೆ ಬಂದು ನೇತ್ರಾವತಿ ನದಿಯನ್ನು ನೋಡಿ, ನೀರಿದೆಯಾ ಇಲ್ಲವೇ ತಿಳಿಯುತ್ತದೆ ಎಂದು ಅವರು ಹೇಳಿದರು. ಕರಾವಳಿಯ ಜನ ಶಾಶ್ವತ ಪರಿಹಾರ ಅವರಿಗೆ ಕೊಡಿ ಅಂತ ಹೇಳಿದವರು. ಆದರೆ ಶಾಶ್ವತ ಪರಿಹಾರ ಕೊಡಲಿಕ್ಕೆ ಎತ್ತಿನಹೊಳೆ ಮಾತ್ರ, ನೇತ್ರಾವತಿ ನದಿ ಮಾತ್ರ ಇರುವುದು ಕರ್ನಾಟಕದಲ್ಲಿ. ನಾನು ಕರ್ನಾಟಕ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ, ಇದು ಮಲತಾಯಿ ಧೋರಣೆ ಅಲ್ವಾ? ಸರ್ಕಾರಕ್ಕೆ ಕಣ್ಣಿಲ್ವ? ನೀವು ಕುರುಡರಾಗಿದ್ದೀರಾ? ಒಮ್ಮೆ ನಮ್ಮ ಕರಾವಳಿಗೆ ಬನ್ನಿ. ಈಗ ನೋಡಿ, ನೇತ್ರಾವತಿಯ ನದಿ ತೀರದಲ್ಲಿ ನೀರು ಉಂಟ. ನಾವು ಮಾರ್ಚ್ ತಿಂಗಳಲ್ಲಿ ಇದ್ದೇವೆ. ತುಂಬೆ ಡ್ಯಾಮಿನ ಹತ್ತಿರದ ಅಲ್ಲಿಯ ಜನರಿಗೆ ಇವತ್ತು ನೀರು ಸಿಗ್ತಾ ಉಂಟ. ಕರ್ನಾಟಕ ಸರ್ಕಾರದ ನೀರಾವರಿ ಈ ಸಂಸ್ಥೆ ಇರೋದು ಕೇವಲ ಬಯಲು ಸೀಮೆಗೆ ಅಥವಾ ಬೇರೆ ಭಾಗಕ್ಕೆ ಮಾತ್ರವ?
ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾಗಿ ಹುಸೇನ್ ಕುನ್ನಿಮೋನು ಹಾಗೂ ಉಪಾಧ್ಯಕ್ಷರಾಗಿ ಚಿತ್ರ ಚಂದ್ರಕಾಂತ್ ಆಯ್ಕೆಯಾಗಿದ್ದಾರೆ. ಉಳ್ಳಾಲ ಪುರಸಭೆಯ ಈ ಬಾರಿ ಅಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ಸಿಗ ಉಳ್ಳಾಲದ ಜನಾರ್ದನ ಪೂಜಾರಿ ಎಂದೇ ಖ್ಯಾತಿ ಪಡೆದಿರುವ ಹುಸೇನ್ ಕುನ್ನಿಮೋನು ಹಾಗೂ ಉಪಾಧ್ಯಕ್ಷರಾಗಿ ಚಿತ್ರಾ ಚಂದ್ರಕಾಂತ್ ಆಯ್ಕೆಯಾಗಿದ್ದಾರೆ. ಕಳೆದ ಅವಧಿಯಲ್ಲಿ ನಿವೃತ್ತ ಶಿಕ್ಷಕಿ ಗಿರಿಜಾಬಾಯಿ ಮತ್ತು ರಜಿಯಾ ಇಬ್ರಾಹಿಂ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿಗೇರಿದ್ದರು. ಈ ಬಾರಿ ಅಧ್ಯಕ್ಷ ಗಾದಿಗೆ ಮುಸ್ತಾಫಾ ಉಳ್ಳಾಲ್, ಅಶ್ರಫ್ ಬಾವಾ, ಫಾರೂಕ್ ಉಳ್ಳಾಲ್, ಹುಸೇನ್ ಕುಂಜಿ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಆಂತರಿಕ ಚುನಾವಣೆ ನಡೆದಾಗ ಹುಸೇನ್ ಕುಂಜಿಮೋನು ಅವರು ಅಧ್ಯಕ್ಷರಾಗಿ ಕಣಕ್ಕಿಳಿಯಲು ಅರ್ಹತೆ ಪಡೆದುಕೊಂಡರು. ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕುಂಜಿಮೋನು ಮಾಧ್ಯಮದೊಂದಿಗೆ ಮಾತನಾಡಿದರು. ಶಾಸಕ ಹಾಗೂ ಸಚಿವರಾದ ಯುಟಿ ಖಾದರ್, ಪಕ್ಷದ ಮುಖಂಡರು, ನಮ್ಮಲ್ಲಿ ಆಯ್ಕೆ ಬಂದ ಪಕ್ಷದ ಎಲ್ಲ ಸದಸ್ಯರು ಸೇರಿ ಹಿರಿಯವನಾದ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಈ ಬಗ್ಗೆ ಮುಖಂಡರಿಗೂ ಸದಸ್ಯರಿಗೂ ಇನ್ನಿತರ ಎಲ್ಲ ಸದಸ್ಯರಿಗೂ ನನ್ನ ಆಶೀರ್ವಾದ ಶುಭ. ಅಲ್ಲದೆ ನಮ್ಮ ನಗರಸಭೆಯಲ್ಲಿ ನೀರಿನ ಬಗ್ಗೆ ADP ನೀರು ಬಂದು ಮುಟ್ಟುವುದಿಲ್ಲ, ಜನರಿಗೆ ಸಿಕ್ಕೋದಿಲ್ಲ. ತಿಂಗಳು ಬಾಡಿ ಕಟ್ತಾ ಇದ್ದೇವೆ ನಗರ ಪಾಲಿಕೆಗೆ, ಆದರೂ ಭಾರಿ ಕಷ್ಟಕಾರದಲ್ಲಿದ್ದೇವೆ. ಅಲ್ಲದೆ ಬಾವಿ ನೀರು ಉಪ್ಪಾಗಿದೆ, ಪೈಪ್ಲೈನ್ ನೀರು, ಬೋರ್ನ ನೀರು ಉಪ್ಪಾಗಿದೆ, ಭಾರಿ ಅಭಾವದಲ್ಲಿದೆ. ಈ ಬಗ್ಗೆ ನಾವು ಎಲ್ಲ ಸದಸ್ಯರು, ನಮ್ಮ ಋಣಿ ಸದಸ್ಯರ ಇನ್ನಿತರ ಸದಸ್ಯರು, ಎಲ್ಲ ಹಿರಿಯ ಅಧ್ಯಕ್ಷರು, ಶಾಸಕರು ಮುಖಾಂತರ, ಸಚಿವರ ಮುಖಾಂತರ ನಾವು ಮುಂದಕ್ಕೆ ನೀರಿನ ಬಗ್ಗೆ ಒಂದನೇದಾಗಿ ನಮ್ಮ ಪ್ರಯತ್ನವನ್ನು ಮಾಡುತ್ತೇನೆ. ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರ ಕಟ್ಟ ಬೆಂಬಲಿಗರಾದ ಮೋನು ಅವರಿಗೆ ಈ ಬಾರಿ ಆದರೂ ಅವಕಾಶ ದೊರೆತಿರುವುದು ಕಾಂಗ್ರೆಸ್ ವಲಯದಲ್ಲಿ ಸಂತಸ ಮೂಡಿಸಿದೆ. ತೊಕ್ಕೋಟಿನ ಕ್ಲಿಕ್ ಕ್ಯಾಟರಿಂಗ್ ಸಂಸ್ಥೆಯ ಚಂದ್ರಕಾಂತ್ ಅವರ ಶ್ರೀಮತಿ ಚಿತ್ರ ಮೊದಲ ಬಾರಿ ಪುರಸಭೆಗೆ ಎಂಟ್ರಿಯಾಗಿದ್ದರೂ ಈ ಬಾರಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದು ಅವರ ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಿದೆ. ನಗರಸಭೆಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ. ಅದು ಕಾಂಗ್ರೆಸ್ ಪಕ್ಷದ ಗೆದ್ದು ಚುನಾಯಿತಿಯಾಗಿ ಬಂದಿದ್ದೇನೆ. ಹಿರಿಯರ ಆಶೀರ್ವಾದ ಮತ್ತು ಆಶೀರ್ವಾದದಲ್ಲಿ ನಾನು ಗೆದ್ದಿದ್ದೇನೆ. ಇನ್ನು ಉಳ್ಳಾಲ ನಗರಸಭೆಯನ್ನೊಂದು ಮಾದರಿ ನಗರಸಭೆಯಾಗಿ ಸ್ವಚ್ಛವಾಗಿ ಮಾಡಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತಲಪಾಡಿಯಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಬಾರಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದವರಿಗೆ ಅಭಿನಂದನಾ ಸಭೆಯೊಂದನ್ನು ತಲಪಾಡಿಯಲ್ಲಿ ಆಯೋಜಿಸಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಶೀದಾ ಬಾನು, ತಾಲೂಕು ಪಂಚಾಯತ್ ಸದಸ್ಯರಾದ ಸಿದ್ದೀಕ್, ಸುರೇಖಾ ಚಂದ್ರಹಾಸ್ ಮುಂತಾದವರಿಗೆ ಅಭಿನಂದನೆ ಹಾಗೂ ಸನ್ಮಾನ ನಡೆಯಿತು. ರಾಜ್ಯದ ಆರೋಗ್ಯ ಸಚಿವ ಯುಟಿ ಖಾದರ್ ಸದಸ್ಯರನ್ನು ಅಭಿನಂದಿಸಿ ಮಾತನಾಡಿದರು. ಈಗಾಗಲೇ ಬಹುಶಃ ಮಾತಾಡಿದಂತೂ ಬಹಳಷ್ಟು ಹೊತ್ತು ಮಾತಾಡೋದ ಅವಕಾಶ ಆಗಿದೆ. ತಾವು ಕೂಡ ಇವತ್ತು ಮತ್ತೊಂದು ಮ್ಯೂಸಿಕ್ ಆಗಿ ಡ್ಯಾನ್ಸ್ ಆಗಿ ಯಾಗ ಕಾದು ಕೂತ್ಕೊಳ್ಳುವಂತ ಪರಿಸ್ಥಿತಿ ಯುವಕರು ಕಾದು ಕೂತಂತಾಗಿದೆ. ಹಿರಿಯರೆಲ್ಲ ಯಾವಾಗ ಹೋಗಿ ಮನೆಗೆ ಸೇರಲಿಲ್ಲ ಅಂತ ಸಂಬಂಧಪಟ್ಟ ವಿಚಾರ ಇವತ್ತು ಆದಂತ. ಆದ ಕಾರಣ ಬಹುಶಃ ನಿಮ್ಗೆಲ್ಲರಿಗೆ ನನ್ನ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆ ಇವತ್ತು ಸಲ್ಲಿಸಿಕೊಂಡು ಬಹುಶಃ ತಲಪಾಡಿ ಮತ್ತು ತಲಪಾಡಿ ಮತ್ತು ಕಿನ್ಯ ತಾಲೂಕು ಪಂಚಾಯತಿನ ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತು ಕೊಣಾಜೆಯ ಜಿಲ್ಲಾ ಪಂಚಾಯತಿನ ಸದಸ್ಯರು, ಇನ್ನಿತರ ನಮ್ಮ ಕ್ಷೇತ್ರ ಉದ್ದಗಲ ಎಲ್ಲ ತಾಲೂಕ್ ಪಂಚಾಯತ್ ಯಾರೆಲ್ಲ ಅಭಿನಂದನೆ ಗೆದ್ದಿದ್ರ ನಿಮ್ಮೆಲ್ಲ ನಾನು ಅಭಿನಂದಿಸಿ ಮೂಡ ಅಧ್ಯಕ್ಷರಾದ ಇಬ್ರಾಹಿಂ ಕೋಡಿಜಾಲ್ ಈ ಸಂದರ್ಭ ಶುಭ ಕೋರಿದರು. ಯಾವುದೇ ಧರ್ಮ ಕೂಡ ಇನ್ನೊಂದು ಧರ್ಮವನ್ನು ನಿಂದನೆ ಮಾಡಲಿಕ್ಕೆ, ದೂಷಣೆ ಮಾಡಲಿಕ್ಕೆ, ದ್ವೇಷ ಮಾಡಲಿಕ್ಕೆ ಆಸ್ಪದ ಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ಸಿನಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮತದಾರರಿದ್ದಾರೆ. ನಮಗೆ ಒಂದು ಧರ್ಮ, ಒಂದು ವರ್ಗದ ಜನತೆ ಮತ ಕೊಡುವುದಲ್ಲ. ಆದರೆ ಇವತ್ತು BJPಯನ್ನು ತಗೊಂಡ್ರೆ ಒಂದೇ ಧರ್ಮದ ಜನ ಮತ ಕೊಟ್ಟು ಅವರನ್ನ ಗೆಲ್ಲಿಸ್ತಾರೆ. ಆದ್ದರಿಂದ ಮತಾಂಧ ನೆಲೆಯಲ್ಲಿ ಇವತ್ತು ಅನಂತಕುಮಾರ್ ಹೆಗಡೆ ಹೊಣೆಗೇಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಏನು ಹೇಳೋದು ಅಭಿನಂದನಾ ಕಾರ್ಯಕ್ರಮ. ಸೊ ಈ ಅಭಿನಂದನೆಯನ್ನ ಪಡೆಯಬೇಕಾದ್ರೆ ನಾವು ಎಷ್ಟೊಂದು ಶ್ರಮ ಇದೆಯೋ ಅನ್ನೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತು. ಸೊ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಚಿವರಿಗೆ ನಾನು ನನ್ನ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ
ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಂತಹ ನಮ್ಮ ಕಾರ್ಯಕರ್ತರಿಗೂ ಹಗಲು ರಾತ್ರಿ ಎನ್ನದೆ ಹಗಲು ಇರುಳು ಎನ್ನದೆ ದುಡಿದಂತಹ ನಮ್ಮ ಕಾರ್ಯಕರ್ತರು ಅವರ ಶ್ರಮಕ್ಕೂ ನಾವೊಂದು ನನ್ನ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದ ನಾನು ಸಲ್ಲಿಸ್ತೇನೆ. ಅದೇ ರೀತಿ ನನಗೆ ಓಟನ್ನು ನೀಡಿ ಮತಗಳನ್ನು ನೀಡಿ ಒಂದು ನನ್ನನ್ನು ಜಯಬೇರಿ ಮಾಡಿಸಿದಂತಹ ಒಂದು ಅದು ಕೂಡ ಮೊದಲನೇ ಹೆಜ್ಜೆಯಲ್ಲೇ 4580 ಮತಗಳ ಅಂತರದಲ್ಲಿ ಜಯಬೇರಿಯನ್ನು ಸಾಧಿಸುವುದರಲ್ಲಿ ನಿಮ್ಮ ಒಂದು ಸಹಕಾರ ಇದ್ದೇ ಇತ್ತು. ಆ ಒಂದು ಸಹಕಾರಕ್ಕೋಸ್ಕರ ನಾನು ಒಂದು ಹೃತ್ಪೂರ್ವಕವಾದ ಧನ್ಯವಾದನ ಸಲ್ಲಿಸ್ತೀನಿ. ಸಂತೋಷ್ ಶೆಟ್ಟಿ, ನಜರ್ ಶಾ ಪಟ್ಟೋರಿ, NS ಕರೀಂ, ಉಸ್ಮಾನ್ ಕಲ್ಲಾಪ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಕಿನ್ಯ ಬೆಳರಿಂಗೆಯ ಧೂಮೋತಿ ಬಂಟ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಧರ್ಮನೇಮ ಹಾಗೂ ಬಂಡಾರ ಮನೆ ನಿರ್ಮಾಣಗೊಳ್ಳಲಿದ್ದು ಪೂರ್ವ ಸಿದ್ಧತಾ ಸಭೆ ಸಚಿವ UT ಖಾದರ್ ನೇತೃತ್ವದಲ್ಲಿ ನಡೆಯಿತು. ಕಿನ್ಯ ಬೆಳ್ರಿಂಗೆ ಮಲ್ರಾಯ್ ಧೂಮಾವತಿ ಬಂಟ ಚಾರಿಟೇಬಲ್ ಟ್ರಸ್ಟ್ನ ಆಶ್ರಯದಲ್ಲಿ ನಡೆಯುತ್ತಿರುವ ಬಂಡಾರ ಮನೆಯ ನಿರ್ಮಾಣ ಹಾಗೂ ಧರ್ಮನೇಮದ ಅಂಗವಾಗಿ ರಾಜ್ಯದ ಆರೋಗ್ಯ ಸಚಿವ UT ಖಾದರ್ ನೇತೃತ್ವದಲ್ಲಿ ಸಿದ್ಧತಾ ಸಭೆಯೊಂದು ಬುಧವಾರ ನಡೆಯಿತು. ಸಂಬಂಧಪಟ್ಟಾಗೆ ನೀವು ಮುನ್ನೇನು ಕ್ರಮ ಕೈಗೊಂಡಿದ್ರಿ, ಅದೇ ರೀತಿ PHO ಜವಾಬ್ದಾರಿ ಕೊಟ್ಟು ನೀರೆಲ್ಲ ಟೆಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ 108 ಇರ್ತೇವೆ ಮತ್ತೊಂದು ಒಂದು ಯೂನಿಟ್ ಓಪನ್ ಮಾಡಿ ಡಿಸ್ಪೆನ್ಸರಿ ಇದು ಬರುವಂತೊಂದು ವಿಚಾರ. ಸಮಿತಿಯ ಪದಾಧಿಕಾರಿಗಳಾದ KT ಸುವರ್ಣ, ಬಾಬು ಶೀಶಸ್ತ ಕಿನ್ಯ, ಕೃಷ್ಣ ಶಿವಕೃಪಾ ಕುಂಜತ್ತೂರು, ಸುರೇಶ್ KP ಮಾಡೂರು, ಕೃಷ್ಣಪ್ಪ ಕಿನ್ಯ, ವಾಮನ ಪೂಜಾರಿ, ಮಹಾಬಲ ಪೂಜಾ ಮುಂತಾದವರು ಈ ವೇಳೆ ಹಾಜರಿದ್ದು ಸಲಹೆ ಸೂಚನೆಗಳನ್ನಿತ್ತರು. ಅರಿತು ಮಾಡಿದಾಗ ಧರ್ಮ ಮೀರಿ ಬದುಕುವುದು, ಹಾಗೆ ದೇಶವನ್ನು ಮೀರಿ ಬದುಕಬೇಕಂತ ಒಂದು ದೇಶ ಅಲ್ಲ, ಎಲ್ಲ ದೇಶದ ವಿಚಾರವನ್ನು ತಿಳ್ಕೊಂಡು ಬದುಕುವುದು ದೇಶ ಮೀರಿ ಬದುಕುವುದು. ನಾನು ಕೇರಳದವ, ನನ್ನ ಮಗನಿಗೆ PA ಕಾಲೇಜಲ್ಲಿ ಒಂದು ಸೀಟ್ ಬೇಕಿತ್ತು, ನನಗೆ ಇಲ್ಲಿ ಓಟಿಲ್ಲ. ಆಗ ನನಗೆ ಇಲ್ಲಿ ಆಲೋಚನೆ ಆದ್ದು ನನ್ನ ಮಗನಿಗೆ PA ಕಾಲೇಜಲ್ಲಿ ಸೀಟ್ ಹೇಗೆ ಸಿಕ್ಕುವುದು ಅಂತೇಳಿ. ನಾನು ಮಂಜೇಶ್ವರದವ. ಕೂಡಲೇ ನನಗೆ ನೆನಪು ಮಾಡಿದ್ರು ನನ್ನ ಮಿತ್ರರು, ಇಲ್ಲಿ UT ಖಾದರ್ ನಡೆಪೋಲೆ ನನ್ನ ಮಗಕ್ಕೆ ಸೀಟ್ ಮಲ್ತುಕೊಳ್ತಾರೆ, ನನ್ನ ಓಟಿಲ್ಲ ಇಲ್ಲಿ, ನಾನು ಕೇರಳದವ. ಹಾಗೆ ನಾನು ಅವರ ಮನೆಗೆ ಹೋದೆ. ಬೆಳಿಗ್ಗೆ ಹೋದ್ದು ಕೂಡಲೇ ನನ್ನನ್ನು ಕೂತ್ಕೊಳಿಸಿ ಕೃಷ್ಣನ ದಾನ ಅವಳು ಅಂತೇಳಿ ಕೂಡಲೇ ಅಲ್ಲಿಗೆ ಫೋನ್ ಮಾಡಿ ನನಗೆ ಲೆಟ್ರ್ ಕೊಟ್ಟು ನನ್ನ ಮಗನಿಗೆ 45,000 ಕಟ್ಟುವಲ್ಲಿ 35,000 ಕಟ್ಟು ಸೀಟ್ 3 ವರ್ಷ ನನ್ನ ಮಗ PA ಕಾಲೇಜಲ್ಲಿ ಕಳಿಸಿದ್ದಾನೆ. ಹಾಗೆ ದೇಶ ಮೀರಿ, ಭಾಷೆ ಮೀರಿ, ಧರ್ಮ ಮೀರಿ, ಜಾತಿ ಮೀರಿ ತಾನು ಬದುಕುವುದ ಒಟ್ಟಿಗೆ ಇನ್ನೆಲ್ಲರಿಗೆ ಮಾರ್ಗದರ್ಶನ ಕೊಡುವಂತ ಧಾರ್ಮಿಕ ದತ್ತಿಪ್ಪು ಎಂಡಮೆಂಟ್ ಪ್ರತಿ ಒಂಜನ್ನ ಅಕ್ಲೆಲ್ಲ ಎತ್ತದೆ ಬಾರಿ ಪೊರ್ಲು ಮಲ್ಪುಗ ಅಂದಾರೆ ಅದ್ರ ಬಾರಿ ಹುಮ್ಮಸ್ಸೋಡು ಏನೇ ಮಾತಿನೆಲ್ಲ ಇದ್ದೀರಿ ಅಂಚಾದ ಪುನಗ ಈ ಬ್ರಹ್ಮಕಲಶೋತ್ಸವದ ಈ ಒಂಜಿ ಕೆಲಸ ಬಾರಿ ಪುರ್ಲಾಪನ. ಈಗ ಸಣ್ಣ ವಿರಾಮದ ನಂತರ NMC ವಾರ್ತೆ ಮತ್ತೆ ಮುಂದುವರಿಯುವುದು. ಅಡ್ಯಾರ್ನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಜ್ ಕ್ವಿಜ್ ಸ್ಪರ್ಧೆಯ ಫೈನಲ್ ಹಂತದ ಸ್ಪರ್ಧೆಗಳು ಶುಕ್ರವಾರ ನಡೆದವು. ಮಂಗಳೂರು ಹೊರವಲಯದ ಅಡ್ಯಾರಿನ ಸಹ್ಯಾದ್ರಿ ತಾಂತ್ರಿಕ ಕಾಲೇಜಿನಲ್ಲಿ ಸಹ್ಯಾದ್ರಿ ವಿಜ್ ಕ್ವಿಜ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿರ್ದೇಶಕಿ ಡಾಕ್ಟರ್ ವಿಶಾಲ್ ಸಮರ್ಥ ಸ್ವಾಗತಿಸಿದರು. ವಾಣಿಜ್ಯ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಲೋಕೇಶ್ ಸಹ್ಯಾದ್ರಿ ವಿಜ್ ಕ್ವಿಜಿನ ಬಗ್ಗೆ ಮಾಹಿತಿ ನೀಡಿದರು. HRM SLK ಅಧಿಕಾರಿ ಮೂರ್ತಿ ರಾಮಯ್ಯ ಕೃಷ್ಣ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. The best in education is this Mangalore belt. But I'm very disappointed with your first answer. All of you are wrong. You know, as we heard from Sir, there is so. As we come to the end of inaugural function of Sahyadri Viz Quiz 2016, I take this opportunity to thank all those who are responsible for having Sahyadri Viz Quiz as a successful event. First of all, let me thank Mr. R.K. Murthy, DGM HR. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ಎಂಬೂಶಿ ಅಧ್ಯಕ್ಷತೆಯ ಮಾತುಗಳನ್ನಾಡಿದರು. From the chief guest today, on behalf of all of you, sir, I thank you very much, and we are honored by the message that was conveyed. Okay, to close with, I think you must be knowing what is the strongest animal? Strongest? Tiger. Tallest? Giraffe. Fastest? Stress-free? Any animal which is stress-free? Hyena, it laughs here.
heaviest whale. In all these things, but which is the king of beasts? Lion. Lion doesn't figure in any of this talk, but it is the king of beasts. I want you to be the king of beasts, nurturing all the... ರಮೇಶ್ ಕೆಜಿ ಧನ್ಯವಾದವಿತ್ತರು. ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಅಂತರ್ಜಿಲ್ಲಾ ಮಟ್ಟದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ರಂಗೋಳು ಕನ್ನಡ ಚಲನಚಿತ್ರವು ಶುಕ್ರವಾರ ಕರಾವಳಿ ಜಿಲ್ಲೆಯಾದ್ಯಂತ ಬಿಡುಗಡೆಗೊಂಡಿತು. ರಂಗೋಳು ನಮಗೆ ತಿಳಿದ ಹಾಗೆ ರಂಗಭೂಮಿಯ ಬದುಕಿನ ಕುರಿತಾದಂಥ ಇವಾಗ ಚಿತ್ರ ಪ್ರಪಂಚ ತುಂಬ ಬದಲಾಗ್ತಾ ಇದೆ. ನಾವು 30-40 ವರ್ಷಗಳ ಹಿಂದೆ ನೋಡುತ್ತಿದ್ದ ಚಿತ್ರರಂಗಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಆಗಿದೆ. ಒಂದು ತಾಂತ್ರಿಕವಾಗಿ, ಇನ್ನೊಂದು ವಸ್ತುವಿನಲ್ಲಿ, ನಿರೂಪಣೆಯಲ್ಲಿ ಎಲ್ಲದರಲ್ಲೂ ಹೊಸತನ ಕಾಡ್ತಾ ಇದೆ. ಹೊಸಬರು ಬರ್ತಾ ಇದ್ದಾರೆ ಈ ಫೀಲ್ಡಿಗೆ. ಇದು ನಿಜವಾಗಿ ಒಂದು ಆರೋಗ್ಯಕರ ಲಕ್ಷಣ. ಡೆವಲಪ್ ಮಾಡಿ ಇದು ಮಾಡಲಿಕ್ಕೆ ಬರ್ತಾ ಇದೆ. ಆದರೆ ಈಗ ಅದಕ್ಕೆ ಒಂದು ಮುಹೂರ್ತ ಬಂದು ತುಂಬ ಖುಷಿ ಆಗ್ತಾ ಇದೆ. ತುಂಬ ಕಷ್ಟಪಟ್ಟು ಕರಾವಳಿಯ ಕಲಾವಿದರನ್ನು ಇಟ್ಕೊಂಡು ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ದೇವೆ. ಈಗ ಅದು ನಿಮ್ಮ ಮುಂದೆ ಇಡ್ತಾ ಇದೆ. ಚಿತ್ರತಂಡದಲ್ಲಿ ನನ್ನ ಪಾತ್ರ, ನನ್ನ ಸಾಹಿತ್ಯ, ಸಂಭಾಷಣೆ ಮತ್ತು ಸಹ ನಿರ್ದೇಶನ ಮಾಡಿದ್ದೀನಿ. ಈ ಒಟ್ಟು ಒಂದು ತಂಡವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಮತ್ತು ಇಲ್ಲಿಯ ಸ್ಥಳೀಯ ಕಲಾವಿದರು ಮತ್ತು ಇಲ್ಲಿ ನಾವು ವಿಶೇಷವಾಗಿ ದೂರದ ಬೆಂಗಳೂರಲ್ಲಿ ನಡೆಯುವಂಥ ಕನ್ನಡ ಚಿತ್ರರಂಗ ಏನಿದೆ ಅದನ್ನು ಇವತ್ತು ಮಂಗಳೂರಿಗೆ ಪರಿಚಯಿಸುವಂತಹ ಕೆಲಸ ಮಂಗಳೂರಿನ ಪ್ರದೇಶಗಳನ್ನು ಮುಖ್ಯವಾಗಿ ಮಾಡಿರುವಂತಹ ಚಲನಚಿತ್ರ ರಂಗೋಳು ಅದರ ಯಶಸ್ಸಿಗಾಗಿ ಎಲ್ಲರೂ ಕೂಡ ಚಿತ್ರವನ್ನು ನೋಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ದುರ್ಗಲಾಪುವಿನಲ್ಲಿ ಶ್ರೀ ಕನಂತೂರು ತೋಡಕುಕ್ಕಿನ್ನರ್ ಹಾಗೂ ಶ್ರೀ ಉಳ್ಳಾಲ್ತಿ ದೈವಗಳಿಗೆ 12 ವರ್ಷಕ್ಕೊಮ್ಮೆ ನಡೆಯುವ ಪೈಚಿಲ್ ನೇಮೋತ್ಸವ ಮಾರ್ಚ್ 17 ಮತ್ತು 18ರಂದು ನಡೆಯಲಿದೆ. ಶ್ರೀ ಧರ್ಮರಸು ತೋಡಕುಕ್ಕಿನ್ನರ್ ದೈವಸ್ಥಾನ ಕನಂತೂರಿನ ದೈವಗಳಿಗೆ ಬಂಟ್ವಾಳ ತಾಲೂಕಿನ ಬಾಲೆಪುನಿ ಗ್ರಾಮದ ದುರ್ಗಲಾಪುವಿನಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಪೈಚಿಲ್ ನೇಮೋತ್ಸವ ಮಾರ್ಚ್ 17 ಮತ್ತು 18ರಂದು ನಡೆಯಲಿದೆ ಎಂದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಹೇಳಿದ್ದಾರೆ. ಶ್ರೀ ದುರ್ಗಲಾಪು ಸನ್ನಿಧಿಯಲ್ಲಿ ಪೈಚಿಲ್ ನೇಮೋತ್ಸವ ನಡೆಯಲಿದೆ. ಈ ಪ್ರಯುಕ್ತ ಮಾರ್ಚ್ 16ರಂದು ಮುಡಿಪಿನ್ನಾರ್ ಕ್ಷೇತ್ರದಿಂದ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದೆ. ನೇಮೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭೆ, ಯಕ್ಷಗಾನ ಬಯಲಾಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಅವರು ಹೇಳಿದರು. 17ನೇ ತಾರೀಕು ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನಗಳು, ನವದ ಕಲಶ ಇನ್ನಿತರ ಕಾರ್ಯಕ್ರಮಗಳು ನಮ್ಮ ದುರ್ಗರಾಯ ಕ್ಷೇತ್ರದಲ್ಲಿ ನಡೆದು ಸಂಜೆ 4 ಗಂಟೆಗೆ ಶ್ರೀ ಕ್ಷೇತ್ರ ಕೂಟ ತಾಜೆ ಇಲ್ಲಿಂದ ಉಳ್ಳಾಲ್ತಿಯ ತಿರುವಾಳು ಕನಂತೂರು ಶ್ರೀ ಧರ್ಮರಸು ತೋಡಕುಕ್ಕಿನ್ನರ್ ದೇವಸ್ಥಾನಕ್ಕೆ ಬಹಳ ವಿಜೃಂಭಣೆಯಿಂದ ಹೋಗಲಿದೆ. ಅಲ್ಲಿ 4 ಗಂಟೆಯಿಂದ ಕುಟತಾಜಿಯಿಂದ ಹೊರಡುತ್ತೆ. 5:30 ಗಂಟೆಗೆ ಕನಂತೂರು ದೇವಸ್ಥಾನದ ಎದುರು ಕನಂತೂರು ದೇವರು ಮತ್ತು ಉಳ್ಳಾಲ್ತಿ ದೇವರ ಭೇಟಿಯಾಗಿ ಸಾಧಕ ನಡೆಯಲಿದೆ. ಅಲ್ಲಿಂದ ಬಹಳ ವಿಜೃಂಭಣೆ, ಹತ್ತಿರ 4ರಿಂದ 5 ಸಾವಿರ ಭಕ್ತಾದಿಗಳ ಬೃಹತ್ ಮೆರವಣಿಗೆ ಒಟ್ಟಿಗೆ ನಾಳೆಗೊತ್ತು ಮನೆತನಕ್ಕೆ ಹೋಗಲಿದೆ. ಕರೆಕ್ಟ್ ಅಂದಾಜು 7 ಗಂಟೆ. ಸುದ್ದಿಗೋಷ್ಠಿಯಲ್ಲಿ 2 ಕ್ಷೇತ್ರಗಳ ಆಡಳಿತ ಮುಕ್ತೇಸರುಗಳಾದ ಎನ್ ತಿಮ್ಮಪ್ಪ ಕೊಂಡೆ, ಶೈಲೇಂದ್ರ ಭರತ್ ನಾಯಕ್, ದೇವಿ ಪ್ರಸಾದ್ ಪೊಯ್ಯತ್ತಯ್ಯ, ಮಹೇಶ್ ಕೆ ಚೌಟ ಉಪಸ್ಥಿತರಿದ್ದರು. ಜಯಕಿರಣ ಫಿಲ್ಮ್ಸ್ ಲಾಂಛನದ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಚಾಲಿಪೋಲಿಲು ತುಳು ಚಲನಚಿತ್ರ 500 ದಿನಗಳನ್ನು ಪೂರೈಸುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಜಯಕಿರಣ ಫಿಲ್ಮ್ಸ್ ಲಾಂಛನದಡಿ ನಿರ್ಮಾಣಗೊಂಡ ಚಾಲಿಪೋಲಿಲು ತುಳು ಸಿನಿಮಾ ಭರ್ಜರಿ 500 ದಿನಗಳ ಪ್ರದರ್ಶನ ಕಾಣುವ ಮೂಲಕ ದಾಖಲೆ ನಿರ್ಮಿಸಿದೆ. ದೇಶದ ಯಾವುದೇ ಮಹಾನಗರದಲ್ಲಿ ಇರುವ ಯಾವುದೇ PVR ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರಾದೇಶಿಕ ಚಿತ್ರವೊಂದು ಇಂತಹ ದಾಖಲೆ ನಿರ್ಮಿಸಿರುವುದು ಇದೇ ಪ್ರಥಮ ಎಂದು PVR ಸಿನಿಮಾಸ್ ಪ್ರತಿನಿಧಿ ದೀಪಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಾಲಿಪೋಲಿಲು ಚಿತ್ರವು ಪ್ರಾದೇಶಿಕ ಚಿತ್ರಗಳ ಪೈಕಿ ಅಪೂರ್ವ ದಾಖಲೆಯನ್ನೇ ನಿರ್ಮಿಸಿದೆ ಎಂದರು. ನಾನು PVR ಮಂಗಳೂರು ರೆಪ್ರೆಸೆಂಟ್ ಮಾಡ್ತಿದ್ದೇನೆ. ನಮಗೊಂದು ಹೊಸ ವಿಷಯ ಏನಂದ್ರೆ ಇದೊಂದು ದೊಡ್ಡ ದಾಖಲೆ PVR ಮಲ್ಟಿಪ್ಲೆಕ್ಸ್ ಅಲ್ಲಿ. ಇದೊಂದು 500 days ಯಾವುದು ಮೂವಿ ಇಷ್ಟೊಂದು ರನ್ ಆಗಿಲ್ಲ. ಇದು ಕೂಡ ಚಿಕ್ಕ ಮಾರ್ಕೆಟ್, ಇದೊಂದು ಒಳ್ಳೆ ಬೆನಿಫಿಟ್ ನಮಗೆ. ಈ ಮೂವಿಯಿಂದ ನಮಗೆ ಏನಾಗಿದೆ ಅಂದ್ರೆ ಪ್ಲಸ್ ಅಡ್ವಾಂಟೇಜ್ ಏನಂದ್ರೆ ಒಂದು ತುಳು ಮೂವಿಗೆ ಒಂದು ಡೆಸ್ಟಿನೇಷನ್ ಕ್ರಿಯೇಟ್ ಮಾಡಿದ್ದಾರೆ PVR ಮಂಗಳೂರು. ಈಗ ಎಲ್ಲರೂ ಯಾವ ತುಳು ಮೂವಿ ಅಂದ್ರೆ ಸಹ ಪಬ್ಲಿಕ್ ಈಗ ಫಾಲೋ ಅಪ್ ಆಗಿದೆ. ಚಾಲಿಪೋಲಿಂದ ಎಲ್ಲ ಮೂವಿಗೆ ಈಗ ಫಾಲೋ ಅಪ್ ಆಗಿದೆ PVRಗೆ.
ಇದೇ ವೇಳೆ ಮಾತನಾಡಿದ ಚಿತ್ರನಟ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಚಾಲಿಪೋಲಿಲು ಉತ್ತಮ ಗುಣಮಟ್ಟ, ಉತ್ತಮ ಕಥೆ, ಸಂದೇಶ, ಹಾಸ್ಯವನ್ನು ಹೊಂದಿದ್ದು ಎಲ್ಲ ವರ್ಗದ ಜನರನ್ನು ಸೆಳೆಯುವ ಅಪೂರ್ವ ಸಿನಿಮಾ ಎಂದು ಹೇಳಿದರು. ತುಳುನಾಡಿನ ಪ್ರತಿ ಒರಿಯಾಗಲೇ ಇಂದು ಚಿರಋಣಿ ಆಗಲ್ಲ ದೇವರನ್ನ ಒಂಜಿ ಆ ಭಾಷೆ ಒಂಜಿ ಇಂಕಲ್ನ ನಮ್ಮ ಅಪ್ಪ ಭಾಷೆ ಒಂಜಿ ತುಳು ಚಿತ್ರ ಇತ್ತು ಮಲ್ಲ ಮಟ್ಟೋಡು ಅವಲ ದೇಶ ವಿದೇಶಗಳು ಅಮೆರಿಕಗಳು ಆಸ್ಟ್ರೇಲಿಯಾಡು ಅವಳು ಮೂಲು ಪೂರ ಒಂಜಿ ತೂಪಿಲೆಕ್ಕ ನಮ್ಮ ತುಳುವೆಲೆಕ್ಕೆ ನಮ್ಮ ಮಕ್ಕಳಿಗೆ ಒಂಜಿ ಮದ್ದು ಕೊಡ್ತು ಈ ತುಳು ಚಿತ್ರ ಬರ್ಪಿನ ಪೂರ ಚಿತ್ರಗಳ ಒಂಜಿ ಧೈರ್ಯಡು ತುಳು ಚಿತ್ರ ಮಲ್ಪೊಳಿಂದ ತೋಜಾಯ ಚಿತ್ರ ಶಾಲೆ ಎಂಕ ಫಸ್ಟ್ ಓದನ ಗಣೆ ಅಂತ ಪಾಸ್ ಕೇಂದ್ರ ಪ್ರಕಾಶನ ಅಂತ ಅಂಚ ಲೈನ್ ಇತ್ತು ಬಾರಿ ಕೊರ್ಲದೊಂಜಿ ಒನ್ ಲೈನ್ ಬಹುಶಃ ನಮ್ಮ ತುಳು ಭಾಷೆಗೆ ಒಂಜಿ ಎಡ್ಡೆ ಒಂಜಿ ಅಕಲ ತಲೆಟ್ಟು ಬೈದಿನ ಒಂಜಿ ಲೈನ್ ಎಡ್ಡೆ ವಿಷಯ ಇವರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಲ್ಲ ಅವೇ ಬನ್ನಿ ಆರು ತೂದು ಪಿಕ್ಚರ್ ಆಯ್ತಾ ಸಂದೇಶ ತೂದು ಹಾಸ್ಯದೊಟ್ಟಿಗೂ ಒಂಜಿ ಸಂದೇಶ ಬಾರಿ ಕೊರ್ಲದ ಕೊಡ್ತಾರೆ ಬೊಕ್ಕ ಬಾರಿ ನೀಟ್ ಬಾರಿ ಕ್ಲೀನ್ ಫಿಲ್ಮ್ ಓಲ್ಲ ಒಂಜಿ 2.5 ಗಂಟೆ ಅಂಚಿಂಚಿ ತುಯರ ಬುಡಂದಿನ ಅಂಚಿನ ಫಿಲ್ಮ್ ಇನಿ 500 ದಿನ ಆಚರಣೆ ಮಾಡ್ತಾರೆ ನಿಖಲ್ನ ಪತ್ರಘಟ್ಟ ಮಿದ್ರಂತೂ ನಮಕ್ ಒಂಜಿ ಬೆನ್ನೆಲುಬಾದ ಸುದ್ದಿಗೋಷ್ಠಿಯಲ್ಲಿ ಚಿತ್ರನಟ ಅರವಿಂದ್ ಬೋಳರ್, ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್, ಭೋಜರಾಜ್ ಓಮಂಜೂರು, ಮಧು ಸುರತ್ಕಲ್ ಉಪಸ್ಥಿತರಿದ್ದರು. ಟಿಪ್ಸ್ ಸಂಸ್ಥೆಯ ವತಿಯಿಂದ ಟೆಸ್ಟ್ ಟು ಇನ್ಸ್ಪೈರ್ ದಿ ಫ್ರೀ ಪ್ರೊಫೆಷನಲ್ ಎನ್ನುವ ಮಾಡೆಲ್ ಪ್ರವೇಶ ಪರೀಕ್ಷೆ ಮಾರ್ಚ್ 31ರಂದು ನಡೆಯಲಿದೆ. ಟಿಪ್ಸ್ ಸಂಸ್ಥೆಯ ವತಿಯಿಂದ ಟೆಸ್ಟ್ ಟು ಇನ್ಸ್ಪೈರ್ ದ ಫ್ರೀ ಪ್ರೊಫೆಷನಲ್ ಎನ್ನುವ 7ನೇ ಮೆಡಿಕಲ್ ಇಂಜಿನಿಯರಿಂಗ್ ಮಾಡೆಲ್ ಪ್ರವೇಶ ಪರೀಕ್ಷೆ ಮಾರ್ಚ್ 31ರಂದು ನಡೆಯಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ಮಹಮ್ಮದ್ ಯೂಸುಫ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯ ವತಿಯಿಂದ ಮಾರ್ಚ್ 31ರಂದು ಪರೀಕ್ಷೆ ನಡೆಯಲಿದೆ. ಕೇರಳ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ದೆಹಲಿ, ಸೌದಿ ಅರೇಬಿಯಾ, UAE, ಕತಾರ್, ಕುವೈಟ್, ಬಹ್ರೇನ್, ಒಮನ್ನಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಏಪ್ರಿಲ್ 15ರಂದು ರ್ಯಾಂಕ್ ಲಿಸ್ಟ್ ಪ್ರಕಟಗೊಳ್ಳಲಿದ್ದು ಪ್ರಥಮ ರ್ಯಾಂಕ್ ವಿಜೇತರಿಗೆ ಚಿನ್ನದ ಪದಕ ನೀಡಲಾಗುವುದು. ಆಸಕ್ತರು ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಬಹುದು ಎಂದರು. Rank holders have been the rank holders of JE and All India pre-medical test. As I have explained before, TIPS team is led by NITs, IITs and All India Institute of Medical Sciences. So the registration to the students will be via the website www.tipsexam.org, or you can register through message by typing the format tips space city or district to the mobile number 813707. Success of TIPS rank holders have been the rank holders of JE and All India pre-medical test. As I have explained before, TIPS team is led by NITs, IITs and All India Institute of Medical Sciences. So the registration to the students will be via the website www.tipsexam.org, or you can register through message by typing the format tips space city or district to the mobile number 8137. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ CP ಅಬ್ದುಲ್ ಲತೀಫ್, ಹಬೀಬ್ ಖಾದರ್ ಉಪಸ್ಥಿತರಿದ್ದರು. ದೇರ್ಲಕಟ್ಟೆಯ ಏನಪೋಯ ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಆಚರಿಸಲಾಯಿತು. ದೇರಳಕಟ್ಟೆಯ ಏನಪೋಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಆಯೋಜಿಸಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬೆಂಗಳೂರು ZCKಯ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾದ ಡಾಕ್ಟರ್ GK ವೆಂಕಟೇಶ್ ಉದ್ಘಾಟಿಸಿ ಮಾತನಾಡಿದರು. Congratulations to the management, and I wish all the private management take so much of interest in their institution other than collecting certain things to improve and put back whatever has been given from the institute. If private institutions work like this, I think time may not be far and higher education can be handed over to private management as it happened in Western countries some decade back.
It may not be right time in India to hand over so fast, but if institutions can be run like this, private management, definitely government can have lot of confidence to hand over the higher education alone to a private management. Congratulations again. I am here actually to speak about celebration of World Kidney Day. Initially, in fact, when World Kidney Day was first celebrated in our institute, I said we will not call it celebration. ಯನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆ್ಯಂಡ್ ಕ್ಯಾನ್ಸರ್ ಪ್ರಾಬ್ಲಮ್ಸ್ನೇ ಮುಖ್ಯವಾದವ್ರು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅವರು ಸಪರೇಟ್ ಆಗಿ ಹಣ ಕೊಟ್ಟು ಗ್ರಾಂಟ್ ಇನ್ ನೀಡ್ ಅಂತ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಸ್ಟೇಟ್ ಗೌರ್ಮೆಂಟ್ ಅದನ್ನೇ ಎಲ್ಲ ಅಲ್ಲಿನೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 5 ಜಿಲ್ಲಾ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಕರ್ನಾಟಕದಲ್ಲಿ. ಟೋಟಲಿ 100 ಡಿಸ್ಟ್ರಿಕ್ಟ್ಸ್ ಇನ್ ದಿ ಕಂಟ್ರಿ. ಕರ್ನಾಟಕದಲ್ಲಿ 5 ಡಿಸ್ಟ್ರಿಕ್ಟ್ಸ್: ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಕೋಲಾರ ಆ್ಯಂಡ್ ಶಿವಮೊಗ್ಗ. ಯಾತಕ್ಕೆ 5 ಜಿಲ್ಲಾ ತಗೊಂಡ್ರು ಅಂತ ಕೇಳಬೇಡಿ. ಅದು ದೇ ಡಿಡ್ ನಾಟ್ ಗಿವ್ ಮಿ ಅನ್ ಆನ್ಸರ್ ವೆನ್ ಐ ವಾಸ್ ಇನ್ TRG ಆಲ್ಸೋ, ಬಟ್ ಇಟ್ ವಾಸ್ ಡಿಸೈಡೆಡ್ ಅಟ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್. ರಿಜಿಸ್ಟ್ರಾರ್ಡ್ ಡಾಕ್ಟರ್ ಸೇವಿ ರಘುವೀರ್, ಪ್ರಾಂಶುಪಾಲರಾದ ಡಾಕ್ಟರ್ ಗುಲಾಂ ಜಿಲಾನಿ ಖಾದ್ರಿ, ಡಾಕ್ಟರ್ ಮೊಹಮ್ಮದ್ ಯವಾಣಿ ಮುಂತಾದವರು ಉಪಸ್ಥಿತರಿದ್ದರು. ಬಗಂಬಿಲದ ಶ್ರೀ ಸತ್ಯನಾರಾಯಣ ಮಂದಿರದಲ್ಲಿ 9ನೇ ಪ್ರತಿಷ್ಠಾ ವರ್ಧಂತಿ ಉತ್ಸವವು ಇತ್ತೀಚೆಗೆ ನಡೆಯಿತು. ಬಗಂಬಿಲ ಶ್ರೀ ಸತ್ಯನಾರಾಯಣ ಮಂದಿರದಲ್ಲಿ 9ನೇ ವರ್ಷದ ಪುನರ್ ಪ್ರತಿಷ್ಠಾ ವರ್ಧಂತಿ ಉತ್ಸವ ಮತ್ತು ಏಕಹ ಭಜನ ಮಂಗಲೋತ್ಸವ ಮಾರ್ಚ್ 11ರಿಂದ 13ರವರೆಗೆ ನಡೆಯುತ್ತಿದೆ. ವೇದಮೂರ್ತಿ ತಿರುಮಲೇಶ್ವರ ಭಟ್ ಅವರ ಪೌರೋಹಿತ್ಯದಲ್ಲಿ ನಾಗದೇವರ ಸಾನ್ನಿಧ್ಯದಲ್ಲಿ ಸಾಮೂಹಿಕ ಅಶ್ಲೇಷ ಬಲಿಪೂಜೆ ಶುಕ್ರವಾರ ನಡೆಯಿತು. ಬಳಿಕ ಸಾಮೂಹಿಕ ವಿಷ್ಣು ಸಹಸ್ರ ನಾಮಾರ್ಚನೆ ನೆರವೇರಿತು. ನಂತರ ಮಹಾಪೂಜೆ ನಡೆಯಿತು. ಕುಮಾರ ಗುರುವೇನು ಸರ್ವಸಿದ್ಧಿ ಪ್ರಧಾನ ಮಹಾಗಣಪತಿ ಪ್ರಸನ್ನ ಪೂಜಾಂ ಸಮರ್ಪಯಾಮಿ. ವಾಸುಬ್ರಹ್ಮಣ್ಯ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಹಾಪೋಷಕರಾದ ದಿವಾಕರ್, ಅಧ್ಯಕ್ಷರಾದ ಪ್ರವೀಣ್ ನೈ, ಗೌರವಾಧ್ಯಕ್ಷರಾದ ಪ್ರವೀಣ್ ಸುವರ್ಣ, ಕೋಶಾಧಿಕಾರಿ ಮೋಹನ್ ಚಂದ್ರ, ಪ್ರಧಾನ ಕಾರ್ಯದರ್ಶಿ ಪ್ರವೀಣ BN ಹಾಗೂ ಆಡಳಿತ ಮಂಡಳಿ, ಮಹಿಳಾ ಮಂಡಳಿಯ ಸದಸ್ಯರು ಈ ವೇಳೆ ಹಾಜರಿದ್ದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ರಾಜ್ಯದಲ್ಲಿರುವ ಎಲ್ಲ ಹರ್ಷ ಮಳಿಗೆಗಳಲ್ಲಿ ಇದೀಗ ಹರ್ಷೋತ್ಸವದ ಸಂಭ್ರಮ. ಗ್ರಾಹಕರು ಹರ್ಷ ಮಳಿಗೆಗಳಲ್ಲಿ ಭರ್ಜರಿ ಖರೀದಿ ಮಾಡುತ್ತಿದ್ದಾರೆ. ರಾಜ್ಯದ ಪ್ರತಿಷ್ಠಿತ ಹರ್ಷ ಮಳಿಗೆಯಲ್ಲಿ ಮಾರ್ಚ್ 7ರಿಂದ 13ರವರೆಗೆ ಹರ್ಷೋತ್ಸವದ ಸಂಭ್ರಮ. ಆಕರ್ಷಕ ಮತ್ತು ವಿಶೇಷ ಕೊಡುಗೆಗಳ ಮಹಾಪೂರ್ವೇ ಹರಿದು ಬರುವ ಹರ್ಷೋತ್ಸವಕ್ಕಾಗಿ ಗ್ರಾಹಕರು ವರ್ಷವಿಡೀ ಕಾಯುತ್ತಾರೆ. ಉಡುಪಿ, ಮಂಗಳೂರು, ಪುತ್ತೂರು, ಕುಂದಾಪುರ, ಶಿವಮೊಗ್ಗಗಳ ಶಾಖೆಗಳಲ್ಲಿ ಹರ್ಷೋತ್ಸವ ವೈಭವದಿಂದ ನಡೆಯುತ್ತದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಸೇರಿದಂತೆ ಎಲ್ಲ ರೀತಿಯ ಗೃಹ ಬಳಕೆಯ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಭರಪೂರ ಮಾರಾಟದೊಂದಿಗೆ ಗ್ರಾಹಕರಿಗೆ ಆಕರ್ಷಕ ಕೊಡುಗೆಗಳು ದರ ಕಡಿತದೊಂದಿಗೆ ದೊರೆಯುತ್ತದೆ. ಮಾರ್ಚ್ 13ರಂದು ಹರ್ಷೋತ್ಸವದ ಕೊನೆಯ ದಿನವಾಗಿದ್ದು ಹರ್ಷದಲ್ಲಿ ಖರೀದಿಗಾಗಿ ಜನತೆ ಮುಗಿಬೀಳುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ದೌರ್ಜನ್ಯ ತಡೆ ಸಭೆ ಬಂಟ್ವಾಳದ ತಹಶೀಲ್ದಾರ್ ಪುರಂದರ್ ಹೆಗ್ಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ದಲಿತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಕಣ್ತೆರೆಸಿದ ದಲಿತ ಮುಖಂಡರು. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದಿಂದ ಚೆಲ್ಲಾಟ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಸರ್ಕಾರದಿಂದ ಜಿಲ್ಲೆಯ ಅನ್ಯಾಯ. ಮಂಗಳೂರಿನಲ್ಲಿ ಬಿ ಜನಾರ್ದನ್ ಪೂಜಾರಿ ಹೇಳಿಕೆ. ಇದು ಇವತ್ತಿನ NMC ವಾರ್ತೆ. ನಾಳಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.